ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿನಲ್ಲಿ ಬಿಂದಾಸಾಗಿ ತಿರುಗಾಟ ಮಾಡ್ತಿದ್ದ ಕಾಲರ್ ಧರಿಸಿದ ಕಾಡಾನೆ ಇವತ್ತು ಅಂದರೆ ನಿನ್ನೆ ಸಿದ್ದಾಪುರದಲ್ಲಿ ಸೆರೆ ಸಿಕ್ಕಿದೆ. ಅದು ಕೊಡಗು ಜಿಲ್ಲೆಯಲ್ಲಿ ಅದನ್ನು ಸೆರೆ ಮಾಡಿದ್ರು. ಸೆರೆ ಹಿಡಿದ ಮೇಲೆ ರೇಡಿಯೋ ಕಾಲರ್ ಅಳವಡಿಸಿ ಭದ್ರಾ ಅಭಯಾರಣ್ಯದಲ್ಲಿ ಬಿಟ್ಟಿದ್ರು. ಅಲ್ಲಿಂದ ಹೊರಟಿದ್ದದು ತೀರ್ಥಹಳ್ಳಿ, ಹೊಸಂಗಡಿ, ಸಿದ್ದಾಪುರ ಮಾರ್ಗದಲ್ಲಿ ತಿರುಗಾಡ್ತಾ ಇತ್ತು. ಅದನ್ನು ಅರಣ್ಯ ಅಧಿಕಾರಿಗಳು ತಮ್ಮ ತಂತ್ರಜ್ಞಾನವನ್ನು ಬಳಸಿ ವೈದ್ಯರ ಮುಖಾಂತರ ಅದನ್ನು ಸೆರೆ ಹಿಡಿದು ಲಾರಿಗೆ ಲೋಡ್ ಮಾಡಿ, ಆ ಲೋಡ್ ಮಾಡಿ ಸಂದರ್ಭದಲ್ಲಿ ಅದಕ್ಕೆ ಪ್ರಜ್ಞೆ ಬಂತದಕ್ಕೆ, ಅದು ಡಾಟ್ ಮಾಡಿರ್ತಾರೆ, ಪ್ರಜ್ಞೆ ಹೋಗಿರುತ್ತಲ್ಲ ಅದು. ಆ ನಂತರದಲ್ಲಿ ಅದನ್ನು ಲಾರಿನಲ್ಲಿ ಸಕ್ಕರೆ ಬೈಲಿನ ಕ್ರಾಲ್ಗೆ ತಂದು ಸೇರಿಸಿದ್ದಾರೆ. ಈ ಆನೆಗೆ ಅಡ್ಕ ಬಡ್ಕ ಆನೆ ಅಂತಲೂ ಕರೀತಾರೆ, ಆದರೆ ಅದು ಅದರ ಹೆಸರಲ್ಲ. ಬಡ್ಕ ಆನೆ ಅನ್ನೋದು ಮಾವುತರುಗಳಲ್ಲಿ ಒಂದು ಪದ ಚಾಲ್ತಿನಲ್ಲಿದೆ. ಅಂದರೆ ಯಾರ ಮಾತು ಕೇಳದೇ ಇರೋವಂಥ ಆನೆ, ಸದಾ ಸಂಚಾರದಲ್ಲಿರೋ ಆನೆಗೆ ಆ ಹೆಸರು ಹೇಳುತ್ತಾರೆ. ಈ ಆನೆ ಸೆರೆ ಹಿಡಿಲಿಕ್ಕೋಸ್ಕರ ಅನೇಕ ಆನೆಗಳನ್ನು ನಮ್ಮ ಸಕ್ಕರೆ ಬೈಲಿಂದ ಮತ್ತು ಬೇರೆ ಬೇರೆ ಪ್ರದೇಶದಿಂದ ತಗೊಂಡೋಗಿದ್ರು. 6 ಆನೆ, ಆದರೆ 3 ಆನೆಗಳನ್ನು ಮಾತ್ರ ಕಾರ್ಯಾಚರಣೆಗೆ ಬಳಸಿದರು. ಅದು ಗುರುವಾರ ಸಂಜೆ 5ನೇ ತಾರೀಕು ಜೂನ್ 5:33ಕ್ಕೆ ಡಾಟ್ ಮಾಡಿದರು. ರೇಡಿಯೋ ಕಾಲರ್ ಇದ್ದಿದ್ದರಿಂದ ಅದು ಸರಿಯಾಗಿ ಸರಾಗವಾಗಿ ಸೆರೆ ಹಿಡಿಲಿಕ್ಕೆ ಅನುಕೂಲ ಆಯಿತು. ಈ 3 ಆನೆಗಳ ಸಹಾಯದಲ್ಲಿ ಅದನ್ನು ಸೆರೆ ಹಿಡಿದು ಅದನ್ನು ಸಕ್ಕರೆ ಬೈಲಿಗೆ ಕಳಿಸಿದ್ದಾರೆ. ಇದು ನೋಡಿ, ಈ ರೀತಿ ಅದು ಪ್ರಜ್ಞೆ ತಪ್ಪುತ್ತೆ. ಈ ಆನೆ ತೀರ್ಥಹಳ್ಳಿ ಊರೆಲ್ಲ ತಿರುಗಾಡಿತ್ತು ಈ ರೀತಿ, ರಾತ್ರಿ ಹಗಲು ಜನವಸತಿ ಕೇಂದ್ರಗಳಲ್ಲೇ. ನಂತರ ಹುಲಿಕಲ್ ಘಾಟಿನಲ್ಲಿ ಸಾಗಬೇಕಾದ್ರೆ ಈ ರೀತಿ ಕಂಡಿತ್ತು. ಇದು ಕೊಡಗಿನಲ್ಲಿ ಸೆರೆ ಹಿಡಿದ ಚಿತ್ರ. ನಂತರದಲ್ಲಿ ಇದು 2ನೇ ಬಾರಿ ಹೊಸಂಗಡಿನಲ್ಲಿ ಸೆರೆ ಸಿಕ್ಕಿರುವ ಫೋಟೋ.